ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ವೀಕ್ಷಕರೇ, ಗಣಿಗಾರಿಕೆ ಬಗ್ಗೆ ಕೇಳಿದ ತಕ್ಷಣ ಕಿವಿ ನೀರ್ತಾ ಇದ್ದವ. ಯಾಕಪ್ಪ ಅಂತಂದ್ರೆ ಗಣಿಗಾರಿಕೆ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ ಅನ್ನೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ, ಕೇಳ್ತಾನೆ ಬಂದಿದ್ದೀವಿ. 1 ಎಕರೆಗೋ ಅಥವಾ 10 ಎಕರೆಗೋ ಪರ್ಮಿಷನ್ ತಗೊಂಡಿರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ 20 ಎಕರೆ ಅಷ್ಟೆಲ್ಲ ಕಿತ್ತೋಗ್ಬಿಟ್ಟಿರ್ತಾರೆ, ಮತ್ತಷ್ಟು ಎಕ್ಸ್ಟ್ರಾ ಒತ್ತುವರಿ ಮಾಡಿರ್ತಾರೆ. ಮತ್ತೇನೋ ಗದ್ದಲ ಎಲ್ಲ ಕಡೆ ಇದು, ಒಂದು ಕಡೆ ಅಂತಲ್ಲ. ಇಲ್ಲಿ ಯಾರೂ ಶ್ರೀರಾಮಚಂದ್ರ ಇಲ್ಲವೇ ಇಲ್ಲಂದ್ರೂ ನಡೀತದೆ. ಅಂಥ ಒಂದು ಗಣಿಗಾರಿಕೆಗೆ ನಮ್ಮ ಹೊನಗುಂದ ನಿಮ್ಗೆ ಗೊತ್ತ ತಾಲೂಕಿನಲ್ಲೇ ಒಂದು ಹಿರೇಮಾಗಿಯಲ್ಲಿ 30.33 ಹೆಕ್ಟೇರ್ ಅರಣ್ಯದಲ್ಲಿ ಈ ಒಂದು ಗಣಿಗಾರಿಕೆ ನಡೆಸೋದಕ್ಕಾಗಿ ಮೆಸರ್ಸ್ ದೊಡ್ಡಣ್ಣವರ್ ಬ್ರದರ್ಸ್ ಕಂಪನಿಗೆ ನೀಡಿದ ಅನುಮತಿಯನ್ನು ಕೇಂದ್ರ ಅರಣ್ಯ ಪರಿಸರ ಹಾಗೂ ತಾಪಮಾನ ಸಚಿವಾಲಯ ತಡೆ ಹಿಡಿದಿದೆ. ಹೊಸದಾಗಿ 12.97 ಹೆಕ್ಟೇರ್ ಅರಣ್ಯದಲ್ಲಿ ಗಣಿಗಾರಿಕೆ ನಡೆಸುವ ಪ್ರಸ್ತಾವ ತಿರಸ್ಕರಿಸಿದೆ ಅಂತ ವರದಿ ನೋಡಿದ್ವಿ ನಾವು. ಇದನ್ನು ಯಾಕೆ ಓದಿ ಹೇಳಿದ್ನಪ್ಪ ಅಂದ್ರೆ ನಿಮಗೆ ಪರ್ಮಿಷನ್ ತಗೊಳ್ಳೋದು ಸ್ವಲ್ಪ ಎಲ್ಲ ಕಡೆ ಸುರುಣ ರೀ ಅಡ್ಡಾಕ ಖರೀದಿ ಮಾರೋದು ನಮಗೆ ಸಿಕ್ಕಂಥ ವರದಿಗಳ ಪ್ರಕಾರ ಇಲ್ಲಿ ವಿಶೇಷವಾಗಿ 15.13 ಹೆಕ್ಟೇರ್ನಷ್ಟು ಭೂಮಿಯಲ್ಲಿ ಹೆಚ್ಚು ಕಡಿಮೆ 3 ಎಕರೆ ಮೇಲೆ ಇರ್ತದೆ. ಹೆಕ್ಟೇರ್ 1 ಹೆಕ್ಟೇರ ಅದು 5 ಹೆಕ್ಟೇರ್ 5.13 ಹೆಕ್ಟೇರ್ನಲ್ಲಿ ಅಕ್ರಮ ಗಣಿಗಾರಿಕೆ. ಸರ್ಕಾರದ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರದ ಪರ್ಮಿಷನ್ ಇಲ್ಲ, ಕೇಂದ್ರ ಸರ್ಕಾರದ ಪರ್ಮಿಷನ್ ಇಲ್ಲ, ರಾಯಲ್ಟಿ ಇಲ್ಲ, ಕಾಡು ಹೋಯ್ತು, ಖನಿಜ ಹೋಯ್ತು, ಎಲ್ಲ ಗೋವಿಂದ ಹಿಂಗೆಲ್ಲ ಹೆಚ್ಚು ಕಡಿಮೆ ಎಲ್ಲನೂ ಇದ್ದಾರೆ ರೀ. ನೀವು ನೋಡಿದಿರಲ್ಲ, ಜನಾರ್ದನ್ ರೆಡ್ಡಿ ಇವತ್ತು ಕುರಿತು ಚಂದ್ರ ತೀರ್ತಾ ಇಲ್ಲ, ಇನ್ನೂ ರಾಜಕೀಯ ಮಾಡ್ತಾ ಇದ್ದಾರೆ, ಎಂದೂ ಗಳಿಸಿತ್ತು. ಹಿಂಗೆಲ್ಲರೂ ಇದ್ದಾರೆ. ಇದು ಎಲ್ಲ 224 MLAಗಳ ಮೇಲೆ ಇದು ಆರೋಪಗಳಿದ್ದಾವೆ. ಅವರ ಕ್ಷೇತ್ರ ಸುತ್ತಮುತ್ತಲಿನ ಗುಡ್ಡಗಳೋಗಿ ನೋಡಿದರೆ ಸಾಕು ಗೊತ್ತಾಗ್ತದೆ. ಅಡ್ಡಾಗ ಶುರು ಆಗಿರ್ತದೆ, ಕ್ಯಾಬ್ರಾಗ ಶುರು ಮಾಡಿರ್ತಾರೆ ಗುಡ್ಡ. ಇದು ಈ ಗಣಿಗಾರಿಕೆ ಹೆಸರು ಹೇಳ್ಕೊಂಡು ಮತ್ತೇನೋ ಮಾಡಿ ಕಳಿಸುವಂಥದ್ದು. ಹೀಗಾಗಿ ಈ ರಾಜಕಾರಣಿಗಳು MLA ಆಯಿತು, ಮತ್ತೇನೋ ಜೊತೆಗಾರರಾಯ್ತು, ಇವರೆಲ್ಲರಿಂದಾಗಿ ನಮ್ಮ ಪರಿಸರ ನಾಶ ಆಗ್ಲಿಕ್ಕತ್ತದ ರೀ, ಕಾಡು ನಾಶ ಆಗ್ಲಿಕ್ಕತ್ತದ, ಖನಿಜ ಬೇಕಾಬಿಟ್ಟು ಹೋಗ್ತಾ ಇದ್ದದು. ಅದರಿಂದ ಏನೂ ರಾಯಲ್ಟಿ ಬರೋದಿಲ್ಲ. ಅವ್ರು ಬರೋಲ್ಲ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಜಬರ್ದಸ್ತದ. ನಮ್ಮ ಶಸ್ತ್ರಾಸ್ತ್ರಗಳು ತಯಾರು ಮಾಡ್ತಾರೆ, ವಿದೇಶಗಳಿಗೆ ಮಾರ್ಕೊಳ್ತಾರೆ. ನಮ್ಮ ಕಬ್ಬಿನ ಅಡ್ಡಿ ಇಲ್ಲ, ಚೊಚ್ಚ ವಿಮಾನ ಆಗಿ ಮತ್ತೇನೋ ಆಗಿ ಯುದ್ಧ ಅಸ್ತ್ರ ಆಗಿ ಹೋಗ್ತಾ ಇದ್ದಾವೆ. ನಮ್ಗೆ ದುಡ್ಡು ಹಾಕ್ಸೋದು ಅದೂ ಇಲ್ಲ. ಎಷ್ಟು ಮಾರಿದ್ದಾರೆ ನಮ್ಮ ದೇಶದವ್ರು ವಿಮಾನಗಳು ಇನ್ನೊಂದು ದೇಶಕ್ಕೆ. ಎಲ್ಲೋ ಒಂದಿಷ್ಟು ಬೆಳಗೂರು ಅಲ್ಲಿ ಸುತ್ತಮುತ್ತ ವಿಮಾನ ಕೇಂದ್ರಗಳಿದ್ದಾವಿಲ್ಲ, ನಮ್ಮ ತಯಾರಿಕಾ ಕೇಂದ್ರಗಳು. ಒಂದು ಪಾರ್ಟ್ಸ್ ತಯಾರು ಮಾಡೋದು ಮತ್ತೇನು ಮಾಡೋದು ಮಾಡ್ತಾ ಇದ್ದಾರೆ. ಅವ್ರು ಅಮೇರಿಕಾದವ್ರು ಅಷ್ಟೇ ಶಸ್ತ್ರಾಸ್ತ್ರಗಳು ಮಾರೋರು ಯಾರಿದ್ದಾರೆ, ರಷ್ಯಾದವ್ರು ಶಸ್ತ್ರಾಸ್ತ್ರ ಮಾರೋರು ಯಾರಿದ್ದಾರೆ, ಯುರೋಪಿಯನ್ ಯೂನಿಯನ್ಗಳು ಎಷ್ಟಿದಾವೆ ಎಲ್ಲ ಕುಡಿಬೇಕು. ಇವರು ಜಗತ್ತಿನ ಶ್ರೀಮಂತರು. ಯಾಕೆ ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ, ನಮ್ಮಲ್ಲಿ ಖನಿಜ ಒಯ್ತಾರೆ, ಕಬ್ಬಿಣ ಒಯ್ತಾರೆ, ಮತ್ತೆ ಬೇಕಂದ್ರೆ ಒಯ್ತಾರೆ, ಶಸ್ತ್ರಾಸ್ತ್ರ ಮಾಡಿ ನಮಗೆ ಮಾರ್ತಾರೆ. ಅದನ್ನು ಬಡದಾಡಪ್ಪ ನೀವು ಭಾರತ ಪಾಕಿಸ್ತಾನ ಇಬ್ಬರು ಹೋಗ್ತಾರೆ, ನಿಮ್ಮ ಜನನೂ ಸಾಯಲಿ, ನಿಮ್ಮ ಹೆಸರು ಹಾಳಾಗಿ ಹೋಗಲಿ, ನಾವು ಮಾತ್ರ ಆರಾಮಿರ್ತೀವಿ ಅಂತ. ಇವ್ರು ನೋಡಿ ಎಲ್ಲ ಶ್ರೀಮಂತ ಇಷ್ಟೆಲ್ಲ ಮಾಡಿವು. ಇವತ್ತು ಟ್ರಂಪ್ ಅಂತಾರೆ ನಾವೆಲ್ಲ ಹಾನಿ ಆಗಿದ್ವಿ ರೀ, ಭಾಳ ನಿಮ್ಗೆ ಟ್ಯಾಕ್ಸ್ ಬಿಟ್ಟಿವಿ. ಎಷ್ಟು ಟ್ಯಾಕ್ಸ್ ಅಂದ್ರೆ 3 ಲಕ್ಷ ಕೋಟಿ ರೂಪಾಯಿ ಬಿಟ್ಟಿವಿ ರೀ. ಹಾಗೆ ನೀವು ಎಷ್ಟು ಕೋಟಿ ರೂಪಾಯಿಗಳು ನೋಡಿದ್ದೀರಪ್ಪ ಇಲ್ಲಿವರೆಗೆ? ಅದ್ರದ್ದು ಏನೋ ನಮ್ಮ ಮೋದಿಯವ್ರು ಮಾತಾಡ್ತಾರ? ಇಲ್ಲ, ಮೌನಾಗಿ ಬಿಟ್ಟಿದ್ದಾರೆ. ಹೌದಪ್ಪ, ಅವರು ಟ್ಯಾಕ್ಸ್ ನಾವು ಹೆಚ್ಚಾಕಿದ್ದೀವಿ ಅನ್ನೋಂಗೆ ಮೌನಾಗಿದ್ದಾರೆ, ನಮ್ಮದು ತಪ್ಪು ಅನ್ನೋಂಗೆ ಮೌನಾಗಿದ್ದಾರೆ. ಕಾಡೆಲ್ಲ ನಾಶ ಇವತ್ತು. ಮತ್ತು ಹೋಗಿ ಬಿಡಪ್ಪ, ಕಡ್ಕೊಂಡು ಹೋಗಿದ್ದಾರೆ, ಮಾಡಿದಾರೆ, ಹಾಳಾಗಿ ಹೋಗುವಂತಂದ್ರೆ ಅದರ ಪುನರುಜ್ಜೀವನ ಮಾಡ್ತಾರೆ ಇವರು ಈ ವ್ಯಾಪಾರಿಗಳು. ಇಲ್ಲಿ ದೊಡ್ಡವರು ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಮೆಸರ್ಸ್ ದೊಡ್ಡಣ್ಣವ್ರ ಬ್ರದರ್ಸ್ ಕಂಪ್ನಿಯವರು ಹುಡುಗ ಕಾಡು ಹಟ್ಕೊಂಡಿದ್ದಾರೆ ಎಕ್ಸ್ಟ್ರಾ. ಅಲ್ಲಿ ಗಿಡ ಹಚ್ತಾರೆ, ಮತ್ತೇನೋ ಮಾಡ್ತಾರೆ, ಆ ಗಿಡಗಳನ್ನ ಬೆಳೆಸಿ ತಂಪು ಉಳಿಸ್ತಾರೆ. ಇಲ್ಲ ರೀ, ಅದು ಇಲ್ಲ. ಕಿತ್ಕೊಳ್ಳೋದು ನಮಗೆ ನಿಮಗೇನು ಸಂಬಂಧ ಇಲ್ಲ. ಆದ್ರೆ ಹಡ್ಡದು ಬಿಡೋದು ನೋಡ್ರಿ, 11.82 ಲಕ್ಷ ಟನ್ ಅದ್ರ ಹೊರಗೆ ತೆಗ್ದಾರಂತ ಷರತ್ತು ಉಲ್ಲಂಘಿಸಿ. ಕೆಲವು ಷರತ್ತು ಆಗಿರ್ತಾರೆ, ಇಷ್ಟ ಕಡಿಬೇಕು, ಇಷ್ಟ ತೊಗೋಬೇಕು, ಇಷ್ಟ ಗಿಡ ಕಳ್ಕೋಬೇಕು, ಇಷ್ಟ ತೂಕ ಆಗಬೇಕು, ಎಲ್ಲ ಷರತ್ತುಗಳು ಭಾಳ ಇರ್ತಾವೆ. ನಿಸರ್ಗ ಕಾಯ್ಕೋಬೇಕು, ಗಿಡ ಹಚ್ಚಬೇಕು. ಅದಕ್ಕೆ ಇವತ್ತಿನ ದೊಡ್ಡ ಪ್ರಶ್ನೆ ಇರ್ತದೆ, ಈ ಗಣಿಗಾರಿಕೆಯನ್ನು ಯಾಕೆ ನಿಷೇಧ ಮಾಡಬಾರ್ದು ಅಂತ. ಇವರಿಂದ ನೋಡ್ರಿ, ಈ ಗಣಿಗಾರಿಕೆ ಇದನ್ನು ಕಬ್ಬಿಣ ಯಾರಿಗೆ ಮಾರೋರು, ಮತ್ತೊಂದು ದೇಶಕ್ಕೆ ಮಾರೋರು. ನಮ್ಮಲ್ಲಿದ್ದಂಥ ಈ ಕಾರ್ಪೊರೇಟ್ಗಳಿದ್ದಂಥ ಹೋಗಿ ಬಿಡಪ್ಪ, ದೊಡ್ಡ ಕಾರ್ಖಾನೆ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ 32 ಆಗಿದಾವೆ ಏನಪ್ಪ, ಈಗಾಗಲೇ ಹೋಗಿದ್ದಾವೆ ಕಾರ್ಪೊರೇಟ್ ಕೈಯಾಗ. ಈ ಏನೋ ನಮ್ಮ PSUಗಳು ಅಂದರೆ ಸಾರ್ವಜನಿಕ ವಲಯದ ಉದ್ಯಮಿಗಳು ಯಾವ ಲಾಭ ಆಗಿಲ್ಲ. ಭದ್ರಾವತಿ ಉಕ್ಕಿನ ಕಾರ್ಖಾನೆ
ಬಂದು ಅದಂಗೆ ಆಗಿದ್ದು ಎಲ್ಲ ಜೋಳ ಇರ್ತವೆ ಎಲ್ಲನೂ ಕೇಳಿಕೊಳ್ಳೆ ನಡೆದು ಅಲ್ಲಿ ಕಾರ್ಮಿಕರು ಒಂದು ಎರಡು ಸಾಯ್ತಾ ಇದ್ದಾರೆ. ಬಂಗಾರ ಗಣಿಗಾರಿಕೆದ್ದು ಕೋಲಾರ ಅದು ಲಾಸ್ ಆಗದಾವ. ಯಾವ ತೊಗೊಂಡಿದ್ರು ಹಡ್ಡಲ್ಲಿ ತೊಗೊಂಡು ಹೋಗಿಬಿಡ್ತಾರೆ, ಬೇರೆ ಮಾರಿಬಿಡೋದು. ಅಂದ್ರೆ ಅವ್ರು ಅದು ನಮಗೆ ಮಾರ್ತಾರೆ ಹೊಳಿತಂದು. ನಮ್ಮಲ್ಲೇ ಕಬ್ಬಿನೋ ನಮ್ಮಲ್ಲೇ ಬಂಗಾರ ನಮ್ಮಲ್ಲೇ ತವರು ಎಲ್ಲ ತೊಗೊಂಡು ಹೋಗ್ತಾರೆ. ಹೋಗಿ ಅದು ಸೋಜ ವಸ್ತು ಉದ್ದಾರ ಮಾಡಿ ಬಂದು ನಮಗೆ ಮಾರ್ತಾರೆ. ಮತ್ತು ಸಿಕ್ಕಾಪಟ್ಟೆ ರೇಟ್ನೆಲ್ಲ. ನಾವು ಯಾಕೆ ಈ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾತಾಡ್ತಿದ್ದೀವಪ್ಪ ಅಂದ್ರೆ ಇದೆಲ್ಲ ತಡಿಬೇಕಾಗಿದೆ ಅಂತ. ತಡಿಬೇಕಾದ್ರೆ ಸರ್ಕಾರ ಪ್ರಾಮಾಣಿಕರಿರಬೇಕು. ಪ್ರಾಮಾಣಿಕ ಐತೆ ಸರ್ಕಾರ, ಯಾವುದೇ ಸರ್ಕಾರ ಇರಲ್ಲ. ಇಲ್ಲಿ ಕರ್ನಾಟಕ ಅಷ್ಟಲ್ಲ, ಈ ಕೇಂದ್ರ ಸರ್ಕಾರ ಸಹಿತ ಪ್ರಾಮಾಣಿಕ ಅದನ ಅನ್ನೋದು ದೊಡ್ಡ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಇವರು ಗಡಿಗೆ ಗುತ್ತಿಗೆ ಪ್ರದೇಶ ತೊಗೊಂಡಿರ್ತಾರಲ್ಲ, ಅದು ಸುತ್ತಮುತ್ತ ಒತ್ತುವರಿ ಮಾಡ್ತಾರೆ ಇವರು. ಮತ್ತು ಈಗ 2 ಎಕರೆ ತೊಗೊಂಡಿದ್ರು, ಸುತ್ತಮುತ್ತ 3 ಎಕರೆ ಹಡ್ಕೊಳ್ಳೋರಿ ಸುಣ್ಣ. ಒಂದು 10 ಎಕರೆ ಆಗಿರ್ತದೆ, ಮುಂದಿನ ಒಂದು 10 ಎಕರೆ ಮತ್ತೆ ಜೋಡಿಸೋಣ. ಅದು ಏನು ಒಪ್ಪಿಗೆ ಏನಿಲ್ಲ, ಹೊಡೆದು ತೆಗೆದುಬಿಡೋದು. ಗುತ್ತಿಗೆ ಪ್ರದೇಶಕ್ಕೆ ಒತ್ತುವರಿ ಮಾಡಿಕೊಂಡು 5.13 ಹೆಕ್ಟೇರ್ ಅರಣ್ಯ ಬಳಕೆ ಈಗೇನಿಗೆ ಮಾಡಿದ್ರಲ್ಲ ಇದನ್ನು, ಈ ನಮ್ಮ ದೊಡ್ಡನವರ ಬ್ರದರ್ಸ ಅವ್ರಿಗೆಷ್ಟು ಸಿಕ್ಕಿದ್ದು ಸ್ವಲ್ಪ, ಮತ್ತು 5.13 ಹೆಕ್ಟೇರ್. ಮುಂದೆ ಹೋಗ್ರಿ, ಗಣಿ ಬಾಧಿತ ಪ್ರದೇಶದ ಪುನರುಜ್ಜೀವನ ಯೋಜನೆಗಳನ್ನು ಕೈಗೆತ್ತಿಕೊಂಡಿಲ್ಲ. ಇವರ ಗಣಿ ಏನು ಬಾಧ್ಯತೆ ಐತಿ, ಅಲ್ಲಿ ಗಿಡಗಳು ಹಚ್ಚೋದು ಮಾಡೋದು ಉಳಿಸಬೇಕಲ್ರಿ ಕಾಲಾಂತರದ್ದು ದೀರ್ಘಕಾಲೀನವಾಗಿ. ಅದೇನೂ ಮಾಡಿಲ್ಲ. ತೊಗೊಂಡಾರು ಓಡಿ ಹೋಗಿಬಿಟ್ಟಿದ್ದಾರೆ, ಕಿತ್ತಾಕಿ ಹೋಗಿದ್ದಾರೆ. ಮಣ್ಣು ನೀರಿನ ಸಂರಕ್ಷಣೆ ಕ್ರಮ ಕೈಗೊಂಡಿಲ್ಲ. ಮಣ್ಣು ಮತ್ತು ನೀರು ಮಳೆ ಜಾರದಂಗೆ, ಮಳೆ ಅಲ್ಲೇ ಹಿಂಗೋಂಗೆ, ನೀರು ಅಲ್ಲೇ ಕಾಡಿನಾಗ ಹಿಂಗೋಗಿ ಇಲ್ಲ ಜಾಳ ಮ್ಯಾಲಿನ ಮಣ್ಣು ಕೊಚ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮುಂದೆ ಮಣ್ಣು ನೀರಿನ ಸಂರಕ್ಷಣೆ ಕ್ರಮ ಕೈಗೊಂಡಿಲ್ಲ. ಗಿಡಗಳನ್ನು ನೆಡುವ ಕಾರ್ಯ ಆಗಿಲ್ಲ. ಹಾಗೂ ಅಂತರ್ಜಲ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಿಲ್ಲ. ಇವೆಲ್ಲ ಮಾಡಬೇಕ್ರಿ ಇವರು. ನಿಯಮಗಳಿದ್ದಾವೆ, ಇದು ಮಾಡೇ ಇಲ್ಲ. ಮುಂದೆ ಗಣಿಗಾರಿಕೆ ಪ್ರದೇಶದಲ್ಲಿ ಧೂಳು ನಿಯಂತ್ರಣಕ್ಕೆ ಯಾವುದೇ ಉಪಕ್ರಮಗಳಿಲ್ಲ. ಧೂಳು ಹೇಳ್ತಿರೋದು ಅದೇ ರೀತಿ ಡಸ್ಟ್ ಭಾಳಷ್ಟು ಅಪಾಯಕಾರಿ ಅದು. ಇಲ್ಲ ಇರು ಸೊಳ್ಳೂರು ಸುತ್ತಮುತ್ತ ಎಷ್ಟು ರೋಗಗಳಾಗ್ಯಾವ ನೀವು ನೋಡಿದ್ರಿ. ಈಗಾಗಲೇ ಅಲ್ಲಿ ಪಾಪ ಕಾಡು ಕಳೆದ ನಮ್ಮ ಜನಾರ್ದನ ರೆಡ್ಡಿ ಅವ್ರ ವಿಡಿಯೋರೆಲ್ಲ ಕೂಡ ಕಾಡ ಕುಲ್ಲ ಮಾಡಿದ್ದಾರೆ ಕೋಲಾರದ್ದು. ಅಲ್ಲಿ ಯಾವ್ಯಾವ ರೋಗಗಳು ಅವು ಗೊತ್ತಿದ್ದಂಥ ರೋಗಗಳು ಇವತ್ತು ರೋಗ್ಬಿಟ್ಟಿದ್ದಾವೆ. ಯಾಕಂದರೆ ಖನಿಜ ಪದಾರ್ಥ ಹೇಳುತ್ತಿರೋ ಧೂಳಿನಿಂದ, ಆ ಧೂಳಿಗೆ ಇರುತ್ತಿರೋ ಖನಿಜಗಳಿಂದಾಗೆ ಈ ಸಹಜವಾಗಿ ಮನುಷ್ಯನ ಶರೀರ ಮೇಲೆ ಪ್ರಭಾವ ಆಗಿದ್ದಾವೆ. ಅಲ್ಲೇ ಹಂಗೆ ಇಲ್ಲೇ ಆಗಿದ್ದಾವೆ ಅಂತ ಹೇಳ್ತಾರೆ ಇದ್ದಾರೆ. ಮುಂದೆ ಗುತ್ತಿಗೆ ಪ್ರದೇಶದಲ್ಲೇ ಅತಿಥಿ ಗೃಹ ನಿರ್ಮಿಸಲಾಗಿದೆ. ಎಲ್ಲಿ ಗುತ್ತಿಗೆ ತೊಗೊಂಡಾರ ಅದರ ಜಾಗದಾಗ ಅತಿಥಿ ಗೃಹ ಇರುವಂಥದ್ದು. ಗಡಿ ಗುರುತಿಸುವ ಕಂಬಗಳು ನಾಪತ್ತೆ ಆಗಿವೆ. ನೋಡ್ರಿ, ಗಡಿಯನ್ನು ಗುರುತಿಸೋದಕ್ಕೆ ಎಷ್ಟು ಐತಪ್ಪ ನಿಮ್ಮದು? ಆ ಗಡಿ ಗುರುಸಾಗ ಕಂಬಗಳೇ ಇಲ್ಲ. ಇವ್ರೇನು ಹಾಡ್ಕೊಂಡು ಹೋಗ್ರೆ ಅದ ಕಂಬ, ಅದನ್ನು ಕುಲ ಮಾಡಿಬಿಡೋದು ಗಡಿ ಕಂಬಗಳನ್ನು. ಮುಂದೆ 33 ಹೆಕ್ಟೇರ್ ಅರಣ್ಯ ಬೆಳೆಸಿದ್ದಕ್ಕೆ ಪರಿಹಾರಾತ್ಮಕ ಅರಣ್ಯೀಕರಣ ನಡೆಸಿಲ್ಲ. 33 ಹೆಕ್ಟೇರ್ ಅರಣ್ಯೆಲ್ಲ ಉಪಯೋಗ ಮಾಡ್ಕೊಂಡಿದ್ದಾರೆ. ಅದನ್ನು ಪರಿಹಾರ ರೂಪದಲ್ಲಿ ಅದನ್ನು ಬೆಳೆಸಿಲ್ಲ, ಮಾಡಿಲ್ಲ. ಮುಂದೆ ಅದೇ ಕಾಲಕ್ಕೆ 12.9 ಹೆಕ್ಟೇರ್ ಅರಣ್ಯ ಬಳಕೆ ವಿಷಯದಲ್ಲೂ ಪರಿಹಾರಾತ್ಮಕ ಅರಣ್ಯೀಕರಣದ ಪ್ರಸ್ತಾಪ ಗೊಂದಲಗಳಿವೆ. ಒಟ್ಟೆಲ್ಲ ಗೊಂದಲ ಅಂದಾಗ ಇಂಥ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದು ಸರಿನಾ ಅಂತ. ಇವರಿಂದ ಏನು ಲಾಭ, ಯಾರಿಗೆ ಲಾಭ? ಜನಸಾಮಾನ್ಯರಿಗಂತೂ ಲಾಭ ಇಲ್ಲ. ಅಲ್ಲಿ ಹಡ್ಡೆ ಕೊಡೋದು ಮಾಡೋದು ಅಷ್ಟೇ ಕೆಲಸ. ಅದು ಮುಂಜಾನೆ ಸಾಯಂಕಾಲದ ದುಡ್ದಾಗ 500, 300, 400 ಕೊಟ್ಟು ಕಳಿಸ್ತಾರೆ. ಅಲ್ಲೇ ಗಿಡ ಕಳೆದ್ರಾಗಿದೆ ಏನೋ ಚಾಪ್ ಲೈಫ್ ತೊಗೊಂಡು ನಿಮ್ಮ ದನಕರಗಳು ಚಾಪಲ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಶಾಶ್ವತ ಗಿಡಗಳು ಕುಲ್ಲಾಗಿಬಿಟ್ಟಿರ್ತಾವೆ. ಅರಣ್ಯ ಕುಲ್ಲಾಗಿರ್ತದೆ, ಖನಿಜ ಕುಲ್ಲಾಗಿರ್ತದೆ. ಎಲ್ಲರಿಗೂ ಉದ್ಯೋಗ ಸಿಗಲಾರದ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಇವೆಲ್ಲ ಹೋಗಿ ನಿಮ್ಗೆ ಯಾಕೆ ಹೇಳಿದ್ದೆಪ್ಪ ಅಂದ್ರೆ, ಒತ್ತುವರಿ ಮಾಡಿಕೊಂಡು ಶಾಂಕ್ಷನ್ ಆಗಿದ್ದು ಒಂದು ಪಾಲಾದ್ರೆ ಒತ್ತುವರಿ 3-4 ಪಾಲಾಗಿ ಇವತ್ತು ನಮ್ಮ ಅರಣ್ಯ ಇಲ್ದಂಗೆ ಆಗ್ತದೆ, ಖನಿಜಗಳು ಇಲ್ದಂಗೆ ಆಗ್ಲಿಕ್ಕಿದ್ದಾವ್ರಿ, ನೀರಿನ ಸೆಲೆ ಬದಲಾಗಿದ್ದಾವ, ಗುಡ್ಗಳು ಖುಷಿಯಾಗೈತಾವ, 1-2 ಸಮಸ್ಯೆಗಳು. ಇದರ ಬಗ್ಗೆ ನಮ್ಮ ಅಲ್ಲಿಯ ಜನ ಇದಕ್ಕೆ ಎದ್ದು ಪ್ರತಿಭಟನೆ ಮಾಡಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ಪಾಪ ಉದ್ಯೋಗ ಸಿಗ್ತಿದ್ದು ಬಿಡಪ್ಪ ಅಂತ ಮೌನ ವಹಿಸ್ತಾರೋ ಮತ್ತೇನೋ ಆಗ್ತದೆ. ಮತ್ತು ಪ್ರತಿಭಟನೆ ಮಾಡಿದ್ರು ಇಲ್ಲಿ ಪರಿಹಾರ ಇಲ್ಲ. ಯಾಕಂದ್ರೆ ಪ್ರತಿಭಟನೆ ಮಾಡ್ರಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಈಗಾಗಲೇ ಮೋದಿಯವರು ವಿರುದ್ಧವಾಗಿ ಕಿಸಾನ್ ರ್ಯಾಲಿ ಮಾಡಿದ್ರು 1 ವರ್ಷ ತನಕ. ಎಷ್ಟು ಪರಿಹಾರ ಸಿಗ್ತವ್ರಿಗೆ? ಅದೂ ಇಲ್ಲ. ಅದಕ್ಕೆ ಜನರು ಹೊಸ್ತಾ ಇದ್ರೆ ಏನು ಪರಿಹಾರ ಇಲ್ಲ, ಆಯ್ತು ಪರಿಹಾರ ಇಲ್ಲ. ಯಾಕೆ ಈ ಸರ್ಕಾರಗಳನ್ನು ಓಡಿಸೋದಕ್ಕೆ ನಿಮ್ಮ ಕೈಯಾಗೈತೆ ಬಟನ್ ಒತ್ತು. ಅದಕ್ಕೆ ಇನ್ನೊಂದು ಸ್ಟ್ರಿಕ್ಟ್ ಮಾಡೋದು ಅದನ್ನು. ಇಲ್ಲಪ್ಪ ನೀವು EVM ಜೊತೆಗೆ ವಿ ಪ್ಯಾಟ್ಗಳು ಜೋಡಿಸ್ರಿ, ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸ್ರಿ ಅಂಥೇಳಿ ಯೋಗ್ಯರಿಗೆ ಮತದಾನ ಮಾಡೋದು. ನಿಮ್ಮ ಬಟ್ಟಾಗ ಶಕ್ತಿ ಐತಿ, ಬಟ್ಟಿನೊಳಗೆ ಶಕ್ತಿ ಇದೆ. ನಿಮ್ಮ ಬಟ್ಟಿನೊಳಗೆ ಈ ಬಟ್ಟೆ ಯಾವುದೋ ಬಟ್ಟೆ ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಮತದಾರರ. ಇಲ್ಲ ನಮ್ಮ ಅರಣ್ಯ ಕುಲ ನೋಡ್ರಿ, ಒತ್ತುವರಿಯಾಗಿ ಹಂಗೆ ಒಬ್ಬೊಬ್ಬರು 12 ಹೆಕ್ಟರು, 10 ಹೆಕ್ಟರು, 5 ಹೆಕ್ಟರು, ಅಥವಾ 10-20 ಎಕರೆನೋ 100 ಎಕರೆನೋ 200 ಬಡ್ಕೋತ ಹೋಗಿಬಿಡ್ತಾರೆ. ಆಗ ನಮ್ಮ ಮುಂದಿನ ಜನಾಂಗಕ್ಕೆ ಏನು ನಾವು ಹೇಳೋದು ಉತ್ತರ? ನಮ್ಮ ಮಕ್ಕಳಿಗೆ, ನಮ್ಮ ಮರಿಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಉತ್ತರ ಹೇಳೋದು? ಇದನ್ನೆಲ್ಲ ಯೋಚನೆ ಮಾಡಿ ಮತದಾರ ಮಾತ್ರ ಹೆಸರುಕೊಳ್ಬೇಕು.
ಇಲ್ಲದಪ್ಪ ಅಂದ್ರೆ ಇವ್ರು ಹಿಂಗೆ ಮುಂದುವರಿಯವ್ರಲ್ಲ. ಯಾವ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ, ಇವತ್ತಿನ ಸರ್ಕಾರಗಳಿಂದ ಸಾಧ್ಯನೇ ಇಲ್ಲ. ಯಾವುದು ಮೋದಿ ಅವ್ರದ್ದು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು. ಯಾಕಂದ್ರೆ ಅವರು ತಮ್ಮ ಅಧಿಕಾರ ಉಳಿಸಲು ಇವ್ರು ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರ್ತಾರೆ. ಅದು ಪಾಪ ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಇವರು ಯಾರು ಯತ್ನಾಳ್, ಇಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಅವರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದು ಮತ್ತೆ ಬೇರೆನೇ. ಅವರು ದುಡ್ಡಿದ್ದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಅದಾರ. ಅವರು ಹೇಳೋದು ಇನ್ನೊಬ್ರಿಗೆ ನೀವು ಪಂಚಾಯತ್ ಮಾಡುತ್ತೇವೆ, ಕೈಯಾಗ ಬದಲಾಗಿ ತಿಂತಿರ್ತಾರೆ ಅವ್ರು. ಇಂಥ ಪ್ರಸಂಗ ಇದ್ದಾಗಿದೆ. ಈಗ ನಗಬೇಕು ಅಳಬೇಕು ಮತದಾರರು ಹೇಳ್ಬೇಕು ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬರ್ರಿ. ಗಣಿಗಾರಿಕೆ ಅದು ಅನೈತಿಕ ಗಣಿಗಾರಿಕೆ, ಇಲ್ಲೀಗಲ್ ಗಣಿಗಾರಿಕೆಯನ್ನು ಮೊದಲು ತಡಿಬೇಕು. ತಡೆಯೋದಕ್ಕೆ ಸರ್ಕಾರ ಗಟ್ಟಿ ಮಾಡಿಸ್ಕೊಳ್ಬೇಕು, ಜನನೂ ಗಟ್ಟಿ ಆಗಬೇಕು. ಅಲ್ಲಲ್ಲಿ ಜನ ಅದಕ್ಕೆ ಪ್ರತಿಭಟನೆ ಮಾಡೋ ಜೊತೆಗೆ ಮತದಾನ ಸಂದರ್ಭದಲ್ಲೇ ಯೋಗ್ಯರಿಗೆ ಮತ ಹಾಕುವಂಥ, ಬಡವಿಗೆ ಮತ ಹಾಕುವಂಥ, ಪ್ರಾಮಾಣಿಕ ಮತ ಹಾಕುವಂಥ ಒಂದು ಯೋಚನೆ ಮತದಾನ ಮಾಡಬೇಕು. ಇದು ಸಾಧ್ಯ ನಿಮ್ಮಿಂದ. ಇದು ಸಾಧ್ಯ ಆದ ದಿವಸ ಇಡೀ ಭಾರತ ನಂದನವನ ಅನ್ನೋದ್ರಲ್ಲಿ ಎರಡು ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.